ಆಪ್ಕಿ ಅದಾಲತ್ನಲ್ಲಿ ದಲೇರ್ ಮೆಹಂದಿ ಅವರ ಮೇಲಿರುವ ಆರೋಪವೆಂದರೆ ಇವರು ವಿನಾಕಾರಣ ಕಾಂಟ್ರವರ್ಸೀಸ್ ಕ್ರಿಯೇಟ್ ಮಾಡ್ತಾರೆ ಎಂಬುದು. ತುಂಬಾ ದೊಡ್ಡ ಕಾಂಟ್ರವರ್ಸಿನ ನಾವು ಡಿಸ್ಕಸ್ ಮಾಡಿದ್ವಿ. ಆದ್ರೆ ಇದಕ್ಕೂ ಮುಂಚೆ ಕೂಡ ಇಂಥ ಸಂದರ್ಭಗಳು ಬಂದಿವೆ. ಯಾವಾಗೆಲ್ಲ ನಿಮ್ಮ ಆಲ್ಬಮ್ ರಿಲೀಸ್ ಆಗುತ್ತೋ ಆಗೆಲ್ಲ ಕಾಂಟ್ರವರ್ಸಿ ಆಗುತ್ತೆ. ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಯಾವಾಗ ನಿಮ್ಮ ಏಕ್ ದಾನ ದೋ ದಾನೆ ಬಂತಲ್ಲ, ಆಗ ಪಂಜಾಬ್ನ ಕೆಲವು ವ್ಯಕ್ತಿಗಳು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇದ್ರ ಬಗ್ಗೆ ನಾನು ಮಾತಾಡೋದಾದ್ರೆ, ನಾನು ತುಂಬಾ ಸಾರಿ ನೇರವಾಗಿ ಹೇಳಿದ್ದೀನಿ, ನನ್ನ ಕೆಲಸ ಮ್ಯೂಸಿಕ್ ಮಾಡೋದು. ನನಗೆ ಬೇರೆ ಯಾವುದು ಬಿಸ್ನೆಸ್ ಅಂತ ಇಲ್ಲ. ನಂದು ಹಾಡೋದೊಂದೇ ಬಿಸ್ನೆಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಶೋ ಕೊಡಿ ಅಂತ ಯಾರೇ ಕರೆದ್ರು, ಅವ್ರು ಯಾವ ಡಿಪಾರ್ಟ್ಮೆಂಟ್ ಅವರೇ ಆಗಿರ್ಲಿ ಪರವಾಗಿಲ್ಲ, ಅವ್ರು ನನ್ನ ಶೋ ಕರೆದ್ರೆ ನನಗೆ ಬರೀ ತಲೆ ಇದಷ್ಟೇ ಇರುತ್ತೆ. ನಾವು ಯಾವ್ದೋ ದೊಡ್ಡ ಡಿಪಾರ್ಟ್ಮೆಂಟ್ ಅವರು, ನಾವು ಕರೆದ್ರೆ ದಿಲೇರ್ ಮೆಹಂದಿ ಬಂದು ಸುಮ್ಮನೆ ಹಾಡು ಹೋಗ್ತಾರೆ ಅಂತ ಅನ್ಕೊಂಡಿರ್ತಾರೆ. ಬಟ್ ನಾನು ನೇರವಾಗಿ ಹೇಳ್ಬಿಡ್ತೀನಿ ಅವ್ರಿಗೆ, ನೋಡಿ ನಾನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀನಿ, ಇನ್ಕಮ್ ಟ್ಯಾಕ್ಸ್ ರೆಗ್ಯುಲರ್ ಆಗಿ ಕಟ್ತೀನಿ, ಅದಕ್ಕೆ ನಾನು ಯಾವಾಗ ಬಂದು ಹಾಡ್ತೀನಿ ಅದಕ್ಕೆ ನಾನು ಫೀಸ್ ಅಂತ ತಗೋತೀನಿ. ಇದು ಆಗುತ್ತೆ. ನಾನು ಡಿಪಾರ್ಟ್ಮೆಂಟ್ಸ್ ಅಂತ ಬಂದ ಕೂಡಲೇ ಸ್ವಲ್ಪ ಕಡಿಮೆ ಮಾಡ್ತೀನಿ. ನಾನ್ ತಗೊಳ್ಳೋಂತ ಈ ಡಿಸಿಷನ್ನೇ ಕೆಲವು ಸತಿ ನಾನು ಆಪೋಸಿಟ್ ಆಗಿ ವರ್ಕ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಜನ ನನ್ನ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಳ್ತಾ ಇದ್ರು. ಕೆಲವು ಸತಿ ಕೆಲವರು ಈ ಮೀಡಿಯಾ ಜೊತೆ ಜೋಡಿ ಆಗಿರ್ತಾರೆ, ಅಥವಾ ಈ ಮ್ಯಾಗ್ಸಿನ್ ಜೊತೆ ಕನೆಕ್ಟೆಡ್ ಆಗಿರ್ತಾರೆ, ಮತ್ತೆ ಪೊಲೀಸ್ ಜೊತೆ ಕನೆಕ್ಟ್ ಇರುತ್ತೆ, ಅವ್ರು ಮೀಡಿಯಾದವ್ರು ಆಗಿರ್ತಾರೆ. ಅವ್ರು ಯಾವಾಗ್ಲೂ ಏನ್ ಅನ್ಕೋತಾರೆ ಅಂದ್ರೆ ಆರ್ಟಿಸ್ಟ್ ಅವ್ರಿಗೋಸ್ಕರ ಅಂತ ಬರ್ಬೇಕು, ಮತ್ ಫ್ರೀ ಆಗಿ ಅವ್ರಿಗೋಸ್ಕರ ಹಾಡ್ ಹೋಗ್ಬೇಕು. ಇದ್ರ ಬದಲಾಗಿ ಅಥವಾ ಇದಕ್ಕೋಸ್ಕರ ನಾವು ನಿಮ್ಗೆ ಮೈಲೇಜ್ ಕೊಟ್ಬಿಡ್ತೀವಿ. ಅದ ನೀವು ಮಾಡ್ತಿರೋ ಕೆಲ್ಸಕ್ಕೆ ನಿಮ್ಗೆ ಹಣನೇ ಸಿಗ್ಲಿಲ್ಲ ಅಂದ್ರೆ ನೀವು ನಿಮ್ಮನ್ನ ಹೇಗ್ ನೋಡ್ಕೋತೀರಾ, ನಿಮ್ ಟೀಮನ್ನ ಹೇಗ್ ನೋಡ್ಕೋತೀರಾ? ಅದಕ್ಕೆ ಇದನ್ನೆಲ್ಲ ನಾನು ನೋಡಿದ್ಮೇಲೆ ಕೆಲವರು ಈ ಪಂಜಾಬಲ್ಲಿ ಒಂದು ಕಾಂಟ್ರವರ್ಸಿ ಶುರು ಮಾಡ್ತಾರೆ. ಒಬ್ಬ ಮನುಷ್ಯ ಇಷ್ಟೊಂದು ರೇಸ್ ಆಗಿ ಮೇಲೆ ಹೋಗ್ತಿರೋದನ್ನ ಅವ್ರ ಕೈಲಿ ಬಹುಶಃ ಸಹಿಸ್ಕೊಳಕ್ ಆಗಿರಲ್ಲ. ಈ 10 ವರ್ಷಗಳಲ್ಲಿ ಏನು ರೈಸ್ ಆಯ್ತು, ಮತ್ತೆ ಆ ಸಮಯದಲ್ಲಿ ನೀವು ಯಾವ್ದನ್ನ ನಿರಾಕರಿಸಿದ್ರು, ಅವರೆಲ್ಲ ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡ್ರು. ಅದಂತೂ ಎಲ್ರು ಕಣ್ಮುಂದೆನೇ ಇದೆ, ಅದನ್ನ ಎಲ್ರು ಕಣ್ಣಾರೆ ನೋಡಿದ್ದಾರೆ ಕೂಡ. 4 ತಿಂಗಳು ಈ ಕಾಂಟ್ರವರ್ಸಿ ಅನ್ನೋದೇನ್ ಆಕ್ಟಿವ್ ಇತ್ತು, ಇಡೀ ಪ್ರಪಂಚ ನೋಡ್ತಾ ಇತ್ತು ಏನ್ ಆಗ್ತಾ ಇದೆ ಇವ್ರ ಕೇಸಲ್ಲಿ ಅಂತ. ಇದಕ್ಕೆ ಇರ್ಬೋದು ಅವರು ನನ್ನ ಸಪೋರ್ಟ್ ಮಾಡಕ್ ಬಂದಿಲ್ಲ, ಯಾಕಂದ್ರೆ ಅವ್ರು ಕರೆದಾಗ ನಾನು ಹೋಗಿ ಹಾಡ್ ಹೇಳಿಲ್ಲ ಫ್ರೀಯಾಗಿ ಅಂತ. ಇನ್ಮೇಲೆ ಯಾರಾದ್ರೂ ಫ್ರೀಯಾಗಿ ಬಂದು ಹಾಡು ಅಂತಂದ್ರೆ ಹಾಡ್ತೀರಾ ನೀವು? ಇಲ್ಲ, ಫ್ರೀಯಾಗಿ ಯಾವತ್ತೂ ಹಾಡಲ್ಲ ನಾನು. ಒಂದ್ ವೇಳೆ ಹೇಗೆ ಈ ಸುನಾಮಿ ಅಂತಿದೆ, ಕಾರ್ಗಿಲ್ ಇದೆ, ಈ ಗುಜರಾತ್ ಅರ್ಥಕ್ವೇಕ್, ಈ ತರ ಏನಾದ್ರು ಆಪತ್ತು ಅಂತ ಬಂದಾಗ ಆಗ ಹಾಡ್ತೀನಿ ಫ್ರೀಯಾಗಿ, ಬಟ್ ಡೊನೇಷನ್ ಅಂತ ಕಲೆಕ್ಟ್ ಮಾಡ್ಕೋತೀನಿ. ಆದ್ರೆ ನೀವು ಸುಮ್ನೆ ಬಂದು ಹೇಳಿ ನಾನು ಆ ಡಿಪಾರ್ಟ್ಮೆಂಟು, ನಾನು ಈ ಡಿಪಾರ್ಟ್ಮೆಂಟ್, ಸುಮ್ನೆ ಬಂದು ಹಾಡಿ ಅಂತ ಏನಾದ್ರು ನನ್ನ ಕೇಳಿದ್ರೆ ಆಗ ತುಂಬಾ ಕಷ್ಟ ಆಗ್ಬಿಡುತ್ತೆ. ನೋಡಿ, ನನ್ ಮನೆ ಡೆಲ್ಲಿಲಿರೋದು. ಒಂದ್ ವೇಳೆ ಅಲ್ಲಿರುವಂತ MLA ಅವರೇ ನನಗೆ ಫೋನ್ ಮಾಡಿ, ನೋಡಿ ದಿಲೇರ್ ಅವರೇ ಬಂದು ಹಾಡು ಹೇಳ್ಕೊಡಿ ಅಂತ ಏನಾದ್ರು ಕೇಳಿದ್ರೆ, ಅಥವಾ ಬಂದು ನನ್ನ ಜೊತೆನೆ ನಿಂತಿರು ಅಂತ ಏನಾದ್ರು ಹೇಳಿದ್ರೆ, ಒಂದ್ ವೇಳೆ ನಾನು ಹೋಗ್ಲಿಲ್ಲ ಅಂದ್ರೆ ನಾನು ಸ್ವಲ್ಪ ದಿನ ನೀರ್ ಕಟ್ ಮಾಡ್ತಾರೆ, ಕರೆಂಟ್ ಕಟ್ ಮಾಡ್ತಾರೆ, ಈ ರೀತಿನೂ ಆಗ್ಬೋದಲ್ವಾ? ಈ ತರ ವಿಷಯಗಳು ಆರ್ಟಿಸ್ಟ್ ನ ತುಂಬಾ ಬೇಜಾರ್ ಮಾಡುತ್ತೆ. ಇದು ಕೇವಲ ನಾನು ಹೇಳ್ತಿರುವಂತ ಮಾತಲ್ಲ, ಎಷ್ಟು ಜನ ಆರ್ಟಿಸ್ಟ್ ಗಳಿದ್ದಾರೆ, ತುಂಬಾ ಜನ ಇದೇ ವಿಷಯವಾಗಿ ಬೇಜಾರಾಗಿರೋರು ಇದ್ದಾರೆ. ಸರ್, ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಯಾವತ್ತೂ ಅಳ್ಬಾರ್ದು ಸರ್. ನಾನ್ ಕೂಡ ಅದನ್ನೇ ಹೇಳ್ತಿದ್ದೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ರಜತ್ ಸರ್ ಜೊತೆ ನಾನು ಮಾತಾಡ್ತಿದ್ದೆ. ನಾನು ಯಾವತ್ತೂ ಅಳೋಂತವನೇ ಅಲ್ಲ, ಹೆದರ್ಕೊಂಡಂತೂ ಯಾವತ್ತೂ ಅತ್ತವನಲ್ಲ. ಯಾವತ್ತೂ ಅಳ್ಬಾರ್ದು. ಧನ್ಯವಾದ. ಯಾವತ್ತೂ ಅಳೋದಿಲ್ಲ ನಾನು. ಥ್ಯಾಂಕ್ ಯು ಸರ್. ಈಗ ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಗೆ ಇದುವರೆಗೂ ಸಿಕ್ಕಿದಂತ ಮರ್ಯಾದೆ ಮತ್ತು ಗೌರವ ನಿಮ್ಗೆ ಮೊದಲು ಸಿಕ್ತಿತ್ತಲ್ಲ, ಇವತ್ತು ಕೂಡ ಹಾಗೆ ಇದೆಯಾ ಅಥವಾ ಏನಾದ್ರೂ ಬದಲಾವಣೆಗಳಿದೆಯಾ? ಫೇಮ್ ಅಂತ ಏನ್ ಬಂದಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಿತ್ತು. ಆದ್ರೆ ನಾನು ಯಾವಾಗ ಕ್ಲೀನ್ ಚಿಟ್ ತಗೊಂಡು ಗೆದ್ದು ಬಂದೆ ಆ ಕೇಸಿಂದ, ಮತ್ತೆ ಜಾಸ್ತಿ ಪ್ರೀತಿ ಸಿಕ್ತು. ಅಂಡ್ ಈಗ ಇಲ್ಲಿವರೆಗೂ ನಾನೇನು ದಿಲೇರ್ ಮೆಹಂದಿ ಈ ಹೆಸರು ಸಂಪಾದನೆ ಮಾಡಿದೀನಿ, ನನಗೆ ಭರವಸೆ ಇದೆ ದೇವರ ಮೇಲೆ ಮತ್ ನನ್ನ ಕೆಲ್ಸದ ಮೇಲೆ. ನಾನೀಗ ಒಂದು 4 ಪಟ್ಟು ಜಾಸ್ತಿ ಇದನ್ನ ತಗೊಂಡು ಹೋಗ್ಬೇಕು ಮುಂದೆ ಅನ್ಕೊಂಡಿದೀನಿ. ಇಡೀ ಪ್ರಪಂಚದಲ್ಲೇ ಧೂಳು ಎಬ್ಬಿಸ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಏನಾಗುತ್ತೆ. ಈಗ ನಾನು ಕೇಳ್ದಂತ ನಿಮ್ಮ ದುಃಖದ ಕಥೆಯನ್ನ, ಇಟ್ ವಾಸ್ ವೆರಿ ಪಥೆಟಿಕ್. ನನ್ಗೆ ತುಂಬಾನೇ ಬೇಜಾರಾಯ್ತು. ನಾನ್ ನಿಮ್ಮ ತಾಯಿ ತರ ಅಥವಾ ಅಜ್ಜಿ ತರ ಅನ್ಕೊಳ್ಳಿ. ನಿಮ್ಗೆ ಎಲ್ಲ ಸಂತೋಷ, ಪಾಪ್ಯುಲಾರಿಟಿ ಸಿಗ್ಲಿ ಅಂತ ಆಶಿಸ್ತೀನಿ. ಬಟ್ ಸರ್ಟನ್ಲಿ ಈಗೇನಾಗಿದ್ಯೋ ಅದು ನಿಮ್ಮ ಏಳಿಗೆಗೆ ತುಂಬಾನೇ ಉಪಯೋಗ ಆಗಿದೆ. ಧನ್ಯವಾದ, ತುಂಬಾನೇ ಧನ್ಯವಾದ. ಕಜರಾರೆ ಕಜರಾರೆ ಹಾಡಿ ಪ್ಲೀಸ್, ಪ್ಲೀಸ್. ಕಜರಾರೆ ಕಜರಾರೆ ನೈನಾ ವಾಲೆ, नैना तेरे चंबल दे लुटेरे, ऊंचे मचानों से बादल उड़ाते हैं, सूखे नसीबों पे बादल बरसाते हैं, जीवे तेरे नैना दे लुटेरे, कजरारे कजरारे. ತುಂಬಾ ಧನ್ಯವಾದ. ಎಷ್ಟೆಲ್ಲ ಪಂಜಾಬಿ ಸಿಂಗರ್ಸ್ ಇದ್ದಾರೆ, ಆದ್ರೆ ಎಲ್ಲಾ ಕಾಂಟ್ರವರ್ಸಿಗಳು ಕೂಡ ನಿಮಗೆ ಮಾತ್ರ ಯಾಕಾಗತ್ತೆ?
ಬಹುಶಃ ಯಾರಿಗೆ ಈ ಫೇಮ್ ಅನ್ನೋದು ಜಾಸ್ತಿ ಇರುತ್ತೋ, ಕೆಲಸ ಜಾಸ್ತಿ ನಡೀತಾ ಇರುತ್ತೋ, ಜನಗಳ ಪ್ರೀತಿ ಕೂಡ ಜಾಸ್ತಿ ಇದೆ, ನಿಮ್ಮ ತಂದೆ ತಾಯಿ ಆಶೀರ್ವಾದ ಕೂಡ ಇದೆ, ಅದಕ್ಕೆ ನಾವಿವತ್ತು ಇಂಥ ಒಂದು ಜಾಗದಲ್ಲಿ ಬಂದು ಕೂತಿದ್ದೀವಿ. ಅದಕ್ಕೆ ನಾವು ತುಂಬಾ ಶ್ರಮ ಹಾಕಿ ಕೆಲಸ ಕೂಡ ಮಾಡ್ತೀವಿ. ಯಾಕಂದ್ರೆ ದಿಲೇರ್ ಮೆಹಂದಿ ನಾನು ಬರೀ ಒಂದ್ ಸಾಂಗ್ ಹಾಡಿ ದಿಲೇರ್ ಮೆಹಂದಿ ಆಗಿರೋದಲ್ಲ, ನಾನು ಇದಕ್ಕೋಸ್ಕರ ತುಂಬಾನೇ ಶ್ರಮ ಪಟ್ಟಿದ್ದೀನಿ, ಮತ್ತೆ ಪಡ್ತಾನೂ ಇದ್ದೀನಿ. ಬಹುಶಃ ಯಶಸ್ಸಿಗೆ ಬೆಲೆ ಕಟ್ತಾ ಇದ್ದೀರಾ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಅದನ್ನ ವಾಪಸ್ ಕೊಡ್ಲೇಬೇಕಾಗತ್ತೆ. ಅಂಡ್ ಬೇಸಿಕಲಿ ಒಬ್ಬ ಆರ್ಟಿಸ್ಟ್ ಅಂದ್ರೇನೆ ಇವೆಲ್ಲ ಇದ್ದೇ ಇರುತ್ತೆ. ಅವರು ಮನ್ಸಲ್ಲಿ ಬದಲಾವಣೆಯ ಭಾವನೆಗಳನ್ನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾನು ಹೆಚ್ಚಂದ್ರೆ ಏನ್ ಮಾಡ್ಬೋದು ಹೇಳಿ, ಹಾಡ್ ಹೇಳಿ ಹಾಡಲ್ಲೇ ಒಂದೆರಡು ಮಾತುಗಳನ್ನ ಬೈಬೋದೇನೋ ಅಷ್ಟೇ. ಇದಕ್ಕಿಂತ ಹೆಚ್ಚು ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಾರ ಜೊತೆ ಜಗಳ ಮಾಡೋಕ್ಕಾಗಲ್ಲ, ಯಾರಿಗೂ ನಾನು ಹೊಡಿಯೋಕ್ಕಾಗಲ್ಲ, ಯಾರಿಗೂ ನಾನು ಬೈಯೋಕ್ಕಾಗಲ್ಲ. ಹೋಗ್ಲಿ ಬಿಡಿ, ಹೆಂಗೋ ಹಾಡಲ್ಲೇ ಒಂದೆರಡು ಲೈನ್ಗಳು ಹಾಕೊಂಡು ಅದ್ರಲ್ಲಿ ಬೈದ್ಬಿಡು ಅಂತ ಸುಮ್ಮನಾಗ್ಬಿಡೋದು. ಇದಕ್ಕಿಂತ ಹೆಚ್ಚು ಏನು ಮಾಡೋಕ್ಕಾಗಲ್ಲ ಆರ್ಟಿಸ್ಟ್. ಕೋಪದಲ್ಲಿ ಯಾರಿಗಾದ್ರೂ ಬೈಬೇಕು ಅಂತಂದ್ರೆ ನೀವು ಯಾವ ತರ ಹಾಡ್ತೀರಾ? ಅದನ್ನ ಸ್ವಲ್ಪ ಹಾಡ್ ತೋರಿಸಿ. चोर चक्के चौधरी ते गुंडी रन परदान, ओ चोर चक्के चौधरी वही गुंडी रन परदान, ओ बच के रहना वीर जी नहीं ते हो जाना कल्याण। रब दियां बेपरवाहियां अज कुत्ते खान मलाइयां, रब दियां बेपरवाहियां अज कुत्ते खान मलाइयां। ನಾನು ಅನ್ಕೋತೀನಿ ಇದನ್ನ ನೀವು ಕ್ಲಾಪ್ ಮಾಡದೆ ಕೇಳಿಸ್ಕೋಬೇಕು ಅಂತ. ओ नित नवी डकैतियां ते होंदे बलात्कार, वही नित नवी डकैतियां ते होंदे बलात्कार, ओ थाने पुलिस कचहरियां सब मिली जुली सरकार, ओ बच के रहना वीर जी नहीं ते हो जाना कल्याण। रब दियां वे परवाहियां अज कुत्ते खान मलाइयां।